ಇಡೀ ದೇಶ ತುಂಬ ಎಲ್ಲ ಕಡೆ ಮಹಾರಾಷ್ಟ್ರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಅದೇ ಕಾಲಕ್ಕೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ರಾಜಸ್ಥಾನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜಂಜಿಗಳು ಇವತ್ತು ಸರ್ಕಾರದ ವಿರುದ್ಧವಾಗಿ ಘೋಷಣೆಗೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ಕಡೆಗಳಲ್ಲೇ ಈ ವಾಲ್ ಪೋಸ್ಟರ್ಗಳನ್ನು ಮೋದಿಯವರಿದ್ದಂಥ ಅಡ್ವರ್ಟೈಸ್ ಪೋಸ್ಟರ್ಗಳನ್ನು ಹರಿತಾ ಇದ್ದಾರೆ ಈ ಬಿಹಾರದಲ್ಲಿ, ಇನ್ನುಳಿದ ಕಡೆ. ಆ ರೀತಿ ಜನರಲ್ಲಿ ಆಕ್ರೋಶ ಬೆಳೀತಾ ಇದೆ, ದಿನಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಆಕ್ರೋಶ ಇದೇ ರೀತಿ ಬೆಳೆದು ಹೋಯ್ತಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮೋದಿಯವರು ಅಧಿಕಾರವನ್ನು ಬಿಟ್ಟು ಹೋಗುವಂಥ ದಿನ ನಿಶ್ಚಿತ ಬರ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಮೂಮೆಂಟ್ ನಡೆದನ್ನು ಗಮನಿಸಿದಾಗ ಸಹಜ ಅನಿಸ್ತದೆ, ಮೋದಿಯವ್ರ ಕಾಲ ಮುಗಿತಾ, ಅವರ ಅವಧಿ ಮುಗಿತಾ ಅನ್ನುವಂಥ ಪ್ರಶ್ನೆ. ಆದರೂ ನಾವು ಸುಲಭವಾಗಿ ಒಪ್ಪುವಂಥ ವಿಷಯ ಅಲ್ಲ. ಬಿ ಜೆ ಪಿಗರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮೋದಿಯವರಾಗಿರ್ಬೋದು, ಒಳ್ಳೆ ಬುದ್ಧಿವಂತರು, ಯಾವ ರೀತಿಯಾಗಿ ಇಡೀ ವ್ಯವಸ್ಥೆಯನ್ನು ತಮ್ಮ ಕಡೆ ತಿರುಗಿಸ್ಕೋಬೇಕು ಅನ್ನೋದ್ರಲ್ಲಿ ಜಾಣರಿದ್ದಾರೆ. ಆದರೆ ಈ ಸಲ ಮಾತ್ರ ಅವರು ಏನೇನೋ ಗಿಮಿಕ್ ನಡೆಸಿದ್ದಾರೆ. ಇಡೀ ಮಂತ್ರಿಮಂಡಲ ಬದಲು ಮಾಡೋದು, ಹೊಸ ಹುಡುಗರನ್ನು ತೊಗೊಂಡ್ಬಂದುಬಿಡೋದು, ಈಗಾಗಲೇ ಆಡಳಿತದಲ್ಲಿ ಇದ್ದದ್ದಾಗೆಲ್ಲ ಜನರು ಚೇಂಜು ಮಾಡ್ತಾ ಇದ್ದಾರೆ, ಹೊರಗೆ ಹಾಕ್ತಾ ಇದ್ದಾರೆ, ಒಳಗೆ ತೊಗೊಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇವರೆಲ್ಲ ಆಡಿದ ಮಾತುಗಳನ್ನ ಯಾವುದೂ ಈಡೇರಿಸಿಲ್ಲ ಅಂದ ತಕ್ಷಣ ಸಹಜವಾಗಿ ಜನರಿಗೆ ವಿಶ್ವಾಸ ಕಡಿಮೆ ಆಗಿದೆ. ಇವತ್ತು ನೀವು ಮಂತ್ರಿಮಂಡಲ ಬದಲು ಮಾಡಿರಿ, ಅಧಿಕಾರಿಗಳನ್ನು ಬದಲು ಮಾಡಿರಿ, ಯಾರನ್ನೋ ಬದಲು ಮಾಡಿರಿ, ಆದರೆ ನಿಮ್ಮನ್ನು ನಂಬುವಂಥ ಸ್ಥಿತಿಗಳು ನಾವಿಲ್ಲ ಅಂತೇಳಿ ಕಳೆದ ಈ 12 ವರ್ಷಗಳು ಎಷ್ಟು ಆಶ್ವಾಸನೆ ಕೊಟ್ಟಿದ್ದೀರಿ, ಎಷ್ಟು ಈಡೇರಿಸಿದಿರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಆಗಲಿಲ್ಲ, ಮುಂದೆ ಒಂದು ಸ್ಮಾರ್ಟ್ ಹಳ್ಳಿ ಆಗಬೇಕು, ಗ್ರಾಮ ಪಂಚಾಯತ್ ಅದಾಗಲಿಲ್ಲ, 2 ಕೋಟಿ ಉದ್ಯೋಗ ಸಿಗಲಿಲ್ಲ, 15 ಲಕ್ಷ ರೂಪಾಯಿಗಳು ಪ್ರತಿಯೊಬ್ಬರಿಗೂ ಖಾತೆಗೆ ಬರಲಿಲ್ಲ.